SIR ಇದು ಬಿಜೆಪಿ ಪಕ್ಷ ಪ್ರಜಾಪ್ರಭುತ್ವದ ಮೇಲೆ ಮಾಡ್ತಿರ್ತಕ್ಕಂಥ ನೇರ ದಾಳಿ. ಇದು ಯಾರು ಓಟ್ ಹಾಕ್ಬೇಕು ಅನ್ನುವಂತ ಒಂದು ಅಧಿಕಾರ ಅಂದ್ರೆ ಬಿಜೆಪಿ ಪಕ್ಷದವ್ರು ಯಾರು ಹೇಳಿದ್ರೆ ಅವ್ರು ಓಟ್ ಹಾಕ್ಬೇಕು ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಯಾಕಂದ್ರೆ ಈಗಾಗಲೇ ಎಲ್ಲಾ ಕಡೆ ವೋಟರ್ ರಿವೈಸ್ ಆಗ್ತಾ ಇತ್ತು ಪ್ರತಿ ಚುನಾವಣೆಗೆ. ಆದ್ರೆ ಇದು SIR ಅಂತೇಳಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆಫ್ ವೋಟರ್ ಲಿಸ್ಟ್ ಅಂತ ಮಾಡಿದ್ದಾರೆ. ಇದರಿಂದ ಮಹಿಳೆಯರು, ತಲೆಮಾರಿಗಳು ಮತ್ತೆ ಬಡವರು, ಮುಖ್ಯವಾಗಿ ಅಲ್ಪಸಂಖ್ಯಾತರಲ್ಲಿ ಮುಸ್ಲಿಮರು ಇದು ಓಟ್ ಹಕ್ಕು ವಂಚಿತ ಆಗ್ತಾ ಇದ್ದಾರೆ. ಇದು ಪ್ರಜಾಪ್ರಭುತ್ವದ ಒಂದು ಮಾದರಿ ಅಲ್ಲ. ಈಗೇನು ಗಾಂಧೀಜಿಯವರು, ಅಂಬೇಡ್ಕರ್ ಅವರು ಕಂಡಂತ ಈ ಭಾರತ ಇದು ಅಲ್ಲ. ಇದು ಏನಪ್ಪಾ ಅಂತಂದ್ರೆ ಬಿಜೆಪಿ ಅವರು ಯಾವುದೇ ರೀತಿಯಾಗಿ ತಾವು ಆಡಳಿತದಲ್ಲಿ ಇರಬೇಕು ಎನ್ನುವ ಒಂದು ಹುನ್ನಾರದಿಂದ ಈಗ ವೋಟ್ ಚೋರಿ ಅಂತ ಹೇಳಿ ಅದನ್ನು ಆಯ್ತು. ಆಮೇಲೆ ಈಗ SIR ಅಂತ ಮಾಡ್ತಾ ಇದ್ದಾರೆ. ಇದರಿಂದ ಈಗ 13 ರಾಜ್ಯಗಳಲ್ಲಿ ಇದನ್ನ SIR ಆಲ್ರೆಡಿ ಇದನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಈಗ ಬೆಂಗಾಲಲ್ಲಿ ಇವತ್ತೇನು ಚುನಾವಣೆ ನಡೀತಿದೆ, ಸುಮಾರು 50 ಲಕ್ಷಕ್ಕೂ ಹೆಚ್ಚು ಮತದಾನ ವಂಚಿತರಲ್ಲಿ ಆಗ್ತಾ ಇದ್ದಾರೆ. ಈ ಪ್ರತಿಯೊಂದು ಕ್ಷೇತ್ರದಲ್ಲಿ ಒಂದು 5,000 10,000 ಈ ರೀತಿ ಓಟು ಡಿಫರೆನ್ಸ್ ಮೇಲೆ ಗೆಲ್ಲುವಂತಹ ಈ ಒಂದು ವಾತಾವರಣ ಇರ್ಬೇಕಾದ್ರೆ ಇವರು ತಮಗೆ ಬಿಜೆಪಿ ಅವರಿಗೆ ಯಾರು ಓಟ್ ಹಾಕೋದಿಲ್ಲ ಅಂಥವ್ರನ್ನ ಟಾರ್ಗೆಟ್ ಮಾಡಿ ಆ ವೋಟರ್ ಲಿಸ್ಟ್ ಇಂದ ಅಳಿಸುವಂತ ಕೆಲಸ ಆಗ್ತಾ ಇದೆ. ಇದನ್ನ ಎಲ್ಲಾ ರಾಜಕೀಯ ಪಕ್ಷಗಳು, ರಾಜಕೀಯೇತರ ಪಕ್ಷಗಳು ಅಂದ್ರೆ ಬಿಜೆಪಿ ಏನು ಸಂವಿಧಾನ ವಿರೋಧಿ ಮತ್ತು ಪ್ರಜಾಪ್ರಭುತ್ವ ವಿರೋಧಿ ಏನ್ ಧೋರಣೆ ಇದೆ ಅದನ್ನ ಒಪ್ಕೊಳ್ಳದ ಇರತಕ್ಕಂತ ಎಲ್ಲಾ ಪಕ್ಷಗಳು ಕೂಡ ಇದನ್ನ ಖಂಡಿಸಬೇಕು. ಈ SIR ಬಗ್ಗೆ ಪ್ರತಿಯೊಂದು ಗ್ರಾಮಗಳಲ್ಲಿ, ಆಮೇಲೆ ಕಾನ್ಸ್ಟಿಟ್ಯೂಷನ್ ನಲ್ಲಿ, ಆಮೇಲೆ ಬೂತ್ ಗಳಲ್ಲಿ ಕೂಡ ಎಲ್ಲ ಯುವಜನರು, ರೈತರು ಮತ್ತೆ ಕಾರ್ಮಿಕರು ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಇದರ ಬಗ್ಗೆ ಅವೇರ್ನೆಸ್ ತರಬೇಕಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ.